ವರ್ಷದ ಹಿಂದಿನ ಮಾತು ಹೇಳ್ತೀನಿ. ಸುಮಾರು ಒಂದು 200-300 ವರ್ಷದ ಹಿಂದಿನ ಮಾತು ಅದು. ಮುನವಳ್ಳಿ ಅಂತ ದೊಡ್ಡ ಊರಕ್ಕೆ ಸಂತಿ ಮಾಡ್ಕೊಂಡು ಹೋಗ್ಬೇಕಾಗ್ತಿತ್ತು, ಸುತ್ತಮುತ್ತ ಹಳ್ಳಿ ಮಂದಿ. ಇಲ್ಲೇ ನಮ್ಮ ಭಂಡಾರ ಹಳ್ಳಿ ಅಂತ ಇಟ್ಕೊಳ್ಳೋನು, ಅಥವಾ ನಮ್ಮ ಬಸರಿಗೆ ಅಂತ ಇಟ್ಕೊಳ್ಳೋನು. ಒಬ್ಬ ರೈತ ಮುನವಳ್ಳಿಗೆ ಸಂತಿ ಮಾಡ್ಕೊಂಡು ಹೋಗ್ಬೇಕು ಅಂತ ಬರಾಕತ್ತಿದ್ದ. ಬ್ಯಾಸಗಿ ದಿನ, ಪ್ರಖರವಾಗಿರ್ತಕ್ಕಂಥ ಬಿಸಿಲು. ಊರು ಬಿಟ್ಟು ಒಂದು ಹೆಚ್ಚು ಕಡಿಮೆ 1 ಮೈಲು ಬಂದಿದ್ದ. ಹಾದಿಯೊಳಗೆ ಒಂದೇನೋ ಮಿರಿ 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 ಮಿಂಚಾಕತ್ತದ. ಏನಿರ್ಬೋದು ಅಂತ ತಿಳ್ಕೊಂಡು ಹತ್ತಿರ ಬಂದ. ಮ್ಯಾಲ ಒಂದಿಷ್ಟು ಮಣ್ಣು ಮುಚ್ಚಿತ್ತು, ಅರ್ಧಮರ್ಧ ತೆಗೆದ. ನೋಡ್ತಾನ ಅದ್ಭುತವಾದ ಕನ್ನಡಿ ಅದು. ಅಂಥಿಂಥ ಕನ್ನಡಿ ಅಲ್ಲ, ಬಂಗಾರದ ಕನ್ನಡಿ, ರತ್ನ ಖಚಿತವಾಗಿರ್ತಕ್ಕಂಥ ಕನ್ನಡಿ. ರೈತ ವಿಚಾರ ಮಾಡ್ದ, ಬಹುತೇಕ ರಾಜ ಮಹಾರಾಜರು ಇದೇ ದಾರಿಯಿಂದ ಹೋಗಿರ್ಬೇಕು. ಹೆಂಗೋ ಈ ಕನ್ನಡಿ ಅವ್ರ ಕೈ ತಪ್ಪಿ ಕೆಳಗೆ ಬಿದ್ದದ, ಯಾರೂ ನೋಡಿಲ್ಲ. ನನ್ನ ಭಾಗ್ಯ, ನಾ ನೋಡೀನಿ. ನಾ ನೋಡಿದ್ದು, ನಾ ನಡೆದಿದ್ದು ಸಂತಿಗೆ. ಅಲ್ಲಿ ಕಳಿತಂತಂದ್ರೆ ಹೆಂಗೆ ಅಂತ ತಿಳ್ಕೊಂಡು ವಾಪಸ್ ಮನೆಗೆ ಬಂದ. ಕಪಾಟ ಇತ್ತು, ಕಪಾಟದಾಗ ಇಟ್ಟ. ಕೀಲಿ ಹಾಕ್ದ. ಕೀಲಿ ಹಾಕಿ ಹೆಂಡತಿ ಕೈಯಾಗ ಕೊಟ್ಟಿದ್ರೆ ಚಿಂತಿನ ಇದ್ದಿದ್ದಿಲ್ಲ. ಸೊಂಟದಾಗ ಕಟ್ಕೊಂಡ. ಆ ಕಡೆ ಈ ಕಡೆ ನೋಡ್ದ, ಯಾರೂ ಇಲ್ಲ ಅಂತ ಗೊತ್ತಾಗಿ ಮತ್ತೆ ಮುನವಳ್ಳಿ ಕಡೆ ಮುಖ ಮಾಡಿ ಹೊರಟ. ಈ ಒಳಗೆ ಕಪಾಟದಾಗ ಇಡೋದು, ಕೀಲಿ ಹಾಕೋದು, ಸೊಂಟನಾಗ ಕಟ್ಕೊಳ್ಳೋದು ಯಾರು ನೋಡ್ರು ಅಂತಂದ್ರೆ ಹೆಂಡತಿ ನೋಡಿದಳು. ಹೆಂಡತಿ ನೋಡಿದ್ದು ಇವನಿಗೆ ಗೊತ್ತಿಲ್ಲ, ಆಕಿ ಕದ್ದು ನೋಡ್ಯಾಳ. ನನ್ನ ಗಂಡ ಇಲ್ಲಿ ತನಕ ನನ್ನಿಂದ ಏನೂ ಮುಚ್ಚಿಟ್ಟಿಲ್ಲ, ಇವತ್ತೇನೋ ಮುಚ್ಚಿಟ್ಟಾನ ಅಂತಂದ್ರೆ ಏನೋ ಇದ್ದಂಗದ ಅಂತ ತಿಳ್ಕೊಂಡು ಕೀಲಿ ಒಡೆದಿದ್ದ ತಡ ಆ ಒಳಗೇನು ಕನ್ನಡಿ ಇತ್ತಲ್ಲ, ಆ ಕನ್ನಡಿ ಕೈಯಾಗ ಹಿಡಿದಳು. ಹಿಂಗೆ ನೋಡಿದಳು. ನೋಡಿ ಖುಷಿ ಪಡ್ಬೇಕನ್ನಿಲ್ಲ, ಜೋರಾಗಿ ಅಳ್ಳಾಕ್ ಶುರು ಮಾಡಿಬಿಟ್ಳು. ನಾನು ಸೊಸಿ ಯಾಕೆ ಅಳ್ಳಾಕತ್ತಾಳ ಅಂತ ತಿಳ್ಕೊಂಡು ಪಾಪ ಮುದುಕಿ ಓಡೋಡಿ ಬಂತು. ಯಾಕೆ ಸೊಸಿ ಯಾಕೆ ಅಳ್ಳಾಕತ್ತಿದ್ದು? ಘಾತ್ ಆತ್ರಿ ಅತ್ತಿ. ಏನಾತು? ನನ್ನ ಗಂಡ ಇನ್ನೊಂದು ಮಾಡ್ಕೊಂಡನ್ರಿ. ಆ ತಾಯಿಗೆ ಕನ್ನಡಿ ಅಂದ್ರೆ ಏನನ್ನೋದ ಗೊತ್ತಿದ್ದಿದ್ದಿಲ್ಲ. ಏನು ಹಿಂಗೆ ಹಿಡಿದಳಲ್ಲ, ತಂದ ಮುಖ ಕಂಡಿತ್ತು, ನಂದು ಮುಖ ಅನ್ನೋದು ಸಹಿತ ಆಕಿಗೆ ಗೊತ್ತಿಲ್ಲ. ಬಹುತೇಕ ನನ್ನ ಗಂಡ ಇನ್ನೊಬ್ಬಕಿನ ಮಾಡ್ಕೊಂಡಾನ, ಆಕಿನ ಫೋಟೋ ಇದು ಅಂತ ಪಾಪ ಹೆಂಡತಿ ತಿಳ್ಕೊಂಡಾಳ. ಅಜ್ಞಾನ ನೋಡ್ರಿ ಇದೆಟ್ಟು ಕೆಡ್ತೈತಿ. ನನ್ನ ಮಗ ಅಂಥವಲ್ಲಲ್ಲ, ನನಗೆ ಹೇಳಾರ್ದೆ ಏನು ಮಾಡೋದಿಲ್ಲ, ನೀ ಸುಳ್ಳು ಹೇಳಾಕತ್ತಿದಿ ಅಂತ ಅತ್ತಿ. ನಾ ಸುಳ್ಳು ಆಡಿದ್ರು ನೋಡ್ರಿ ಫೋಟೋ ಅದ ಅಂತ ತಿಳ್ಕೊಂಡು ಕನ್ನಡಿ ಕೊಟ್ಟಳು. ಪಾಪ ಆ ಮುದುಕಿಗೂ ಗೊತ್ತಿಲ್ಲ ಕನ್ನಡಿ ಅಂದ್ರೆ ಏನು. ಯಾವಾಗ ಹಿಂಗೆ ಹಿಡಿದಳು ಹಣಿ ಹಣಿ ಬಡ್ಕೋತಾಳೆ. ಎಂಥದ್ದಪ್ಪ ಇದು, ಮಾಡ್ಕೊಂಡನ, ಮುದುಕಿನ ಯಾಕೆ ಮಾಡ್ಕೊಂಡನ? ಇಬ್ಬರು ಗೋಳೋ ಅಂತ ಕೊಳ್ಳಿಗೆ ಬಿದ್ದು ಅಳ್ಳಾಕ್ ಶುರು ಮಾಡಿಬಿಟ್ರು. ಮನಿ ಎದುರ ದೊಡ್ಡ ಹಾದಿ. ಊರು ಹಿರಿಯ ಮನುಷ್ಯ ಒಬ್ಬ ನಡೆದಿದ್ದ. ಇವ್ರು ಅಳುದು ಕೇಳಿಸ್ಕೊಂಡ. ಯಾಕೆ ಅಳ್ಳಾಕತ್ತವ ಇವು ಅತ್ತಿ ಸೊಸಿ ಅಂತ ಪಾಪ ಗಾಬರಿಯಾಗಿ ಒಳಗೆ ಬಂದ. ಯಾಕಯ್ಯವ ಯಾಕೆ ಅಳ್ಳಾಕತ್ತಿದಿ? ಘಾತ್ ಆಗ್ಯದ್ರಿ, ವಿಶ್ವಾಸ ದ್ರೋಹ ಆಗ್ಯದ್ರಿ, ನಮ್ಮಿಬ್ಬರಿಗೂ ಗೊತ್ತಾಗ್ಲಾರ್ದಂಗೆ ಇನ್ನೊಂದು ಮಾಡ್ಕೊಂಡು ಬಂದನ್ರಿ ಅಂತ. ಹುಡುಗ ಅಲ್ಲಲ್ಲ ಅವ, ನನಗೆ ಗೊತ್ತಾ ಹುಡುಗ ಭಾಳ ಒಳ್ಳೆಯವ. ಸುಳ್ಳು ಆಡಿದ್ರು ನೋಡ್ರಿ ಫೋಟೋ ಅದ. ಅವನಿಗೂ ಕನ್ನಡಿ ಅಂದ್ರೆ ಗೊತ್ತಿಲ್ಲ ಪುಣ್ಯಾತ್ಮಗ. ಯಾವಾಗ ಹಿಂಗೆ ಹಿಡ್ದ, ಎಂಥ ಕಲಿಕಾಲಪ್ಪ ಇದು, ಎಂಥ ಕಾಲ ಬಂತು. ಮಾಡ್ಕೊಂಡನ ಹೆಣ್ಮಗಳನ್ನ ಮಾಡ್ಕೋಬೇಕನಿಲ್ಲ, ಗಂಡು ಮಗನ ಯಾಕೆ ಮಾಡ್ಕೊಂಡಾನು? ಕನ್ನಡಿ ಅನ್ನೋ ಅರಿವು ಇದ್ದಿದ್ದಿಲ್ಲ ಅಂತಂದ್ರೆ ಇಂಥಿಂಥ ಅನಾಹುತ ಆಗ್ತದ. ಬಸವಣ್ಣನ ಪುರಾಣ ಎಂಬತಕ್ಕಂಥ ಅರಿವು ಇದ್ದಿದ್ದಿಲ್ಲ ಅಂತಂದ್ರೆ ಹುಟ್ಟಿ ಬಂದರ ಏನು ಪ್ರಯೋಜನ ಐತಿ ತಾಯಿ? ಏನು ಪ್ರಯೋಜನ ಐತಿ? ಅದಕ್ಕೆ ಮ್ಯಾಲಿಂದ ಮ್ಯಾಲೆ ಕೇಳೋದು. ಸರಿಯಾಗಿ ಕೇಳಾಕತ್ತಿರೋ ಇಲ್ಲೋ, ಪೀಠಿಕಾ ವಿಷಯ ಸರಿಯಾಗಿ ತಿಳ್ಕೊಳ್ಳಾಕತ್ತಿರೋ ಇಲ್ಲೋ, ಪುರಾಣ ವಿಚಾರ ಸರಿಯಾಗಿ ತಿಳ್ಕೊಳ್ಳಾಕತ್ತಿರೋ ಇಲ್ಲೋ. ಇಲ್ಲಾದ್ರೆ ಹೆಂಗೆ ಆಕೈತಿ ಹಣೆ ಬರ ಅಂತಂದ್ರೆ ಹೊಳ್ಯಾಗ ಹುಣಸೆ ಹಣ್ಣು ತೊಳೆದಂಗೆ ಅವ್ರ ಕನ್ನಡಿ ಹಿಡ್ಕೊಂಡು ಅತ್ತಂಗೆ ಆಗ್ತದೆ ಬಾಳೆ. ಆನು ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ನಾನಾವ ಕರ್ಮಂಗಳ ಮಾಡಿದಡೆಯು ಆ ಕರ್ಮ ಫಲಭೋಗ ನೀ ಕೊಡುವೆನೆಂಬುದು ನಾನು ಬಲ್ಲೆ. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು, ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ಎಂಥ ಅದ್ಭುತ ವಚನ ಇದು! ಇದಕ್ಕಿಂತ ಹೆಚ್ಚಿನ ವಚನ ಬೇಕೇ ನಮಗೆ? ಎಂಥ ವಿಶಾಲವಾಗಿರ್ತಕ್ಕಂಥ ಅರ್ಥ. ಯಾವಾಗ ಕಲ್ಯಾಣ ರಾಜ್ಯದಿಂದ ಭಿನ್ನಹ ಬಂತೋ
ರಾಜ್ಯನ ಆಸ್ಥಾನದಲ್ಲಿ ನೀವು ಕರ್ಣಿಕರಾಗಿ ಸೇವೆಯನ್ನ ಮಾಡಬೇಕು ಅಂತ. ಗುರು ಸೇವೆಯನ್ನ ಬಿಟ್ಟು ನಾನು ಹೋಗಲ್ಲ ಅಂದ ಬಸವಣ್ಣ. ಗುರುಗಳು ಹೇಳ್ತಾರೆ, ತಮ್ಮ, ಗುರು ಸೇವೆಗಿಂತಲೂ ಕಾಯಕ ದೊಡ್ಡದು, ಗುರುವಿನ ಸೇವೆಗಿಂತಲೂ ಕಾಯಕ ದೊಡ್ಡದು, ಹೋಗು, ಅದು ಶಿವನ ಇಚ್ಛೆ ಅದ, ಶಿವನ ಅಪ್ಪಣೆ ಅದ. ಬಸವಣ್ಣ ಧರ್ಮಪತ್ನಿ ಗಂಗಾಂಬಿಕೆಯೊಂದಿಗೆ ಕಲ್ಯಾಣಕ್ಕೆ ಬಂದ. ಜೊತೆಗೆ ಅಕ್ಕನೂ ಕೂಡ ಬಂದಳು. ಬಹಳ ಅಪೂರ್ವವಾಗಿರ್ತಕ್ಕಂಥ ಸ್ವಾಗತ ಸಿಕ್ತು ಬಸವಣ್ಣನಿಗೆ ಕಲ್ಯಾಣದೊಳಗ. ಅತ್ಯಂತ ಲಕ್ಷಣ. ಬಸವಣ್ಣ ಅಂತಂದ್ರೆ ಏನು ಸಾಮಾನ್ಯನೇ? ಹುಣ್ಣಿಮೆಯಲ್ಲಿ ಇರ್ತಕ್ಕಂಥ ಆ ಚಂದ್ರ ಎಷ್ಟೊಂದು ಕಾಂತಿಯುಕ್ತವಾಗಿ, ಎಷ್ಟೊಂದು ಪ್ರಕಾಶಮಾನವಾಗಿ, ಎಷ್ಟೊಂದು ಆಹ್ಲಾದಕರವಾಗಿ, ಯಾವ ರೀತಿಯಾಗಿ ತಂಪನ್ನೇ ಕೊಡ್ತಾ ಇರ್ತಾನೋ ಚಲುವಾದ ಆ ಚಂದಿರನ ಹಾಗೆ ಬಸವಣ್ಣ. ನೋಡ್ತಾ ಇದ್ರೆ ನೋಡ್ಬೇಕು 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 ಅನ್ನೋ ಭಾವ, ಅಂಥ ಸ್ಫುರದ್ರೂಪಿ ಬಸವಣ್ಣ. ಕಲ್ಯಾಣದ ಜನ ಆ ಬಸವಣ್ಣನ ನೋಡಾಕಂತನ ಬರ್ಬೇಕು, ಆತನ ಮಾತುಗಳನ್ನು ಕೇಳ್ಬೇಕಂತನ ಬರ್ಬೇಕು, ಆತನ ನಡೆನುಡಿಯನ್ನ ವೀಕ್ಷಿಸಬೇಕು ಅಂತನ ಬರ್ಬೇಕು. ಅಷ್ಟೊಂದು ಅಪರೂಪದ ವ್ಯಕ್ತಿ ಬಸವಣ್ಣ. ಇರ್ಲಿಕ್ಕೆ ವ್ಯವಸ್ಥೆ ಆಗ್ಯದ. ರಾಜ ಬಸವಣ್ಣನವರಿಗೆ ಕರೆದು ಹೇಳ್ತಾನ, ಬಸವಣ್ಣ, ನೀನು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ನಿನ್ನ ಕೈ ಮತ್ತು ಮನಸ್ಸು ಅತ್ಯಂತ ಪರಿಶುದ್ಧ ಅಂತ ಕೇಳಿ ಆ ಕೂಡಲ ಸಂಗಮದಿಂದ ಇಲ್ಲಿಗೆ ನಾನು ನಿನ್ನನ್ನು ಕರೆಸಿದ್ದೀನಿ. ಬಹಳ ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿಯನ್ನ ನಿನ್ನ ಮೇಲೆ ವಹಿಸ್ತಾ ಅದೀನಿ. ಕಲ್ಯಾಣದ ಏನು ಬೊಕ್ಕಸ ಅದ ಅಲ್ಲ, ಕಲ್ಯಾಣದ ಏನು ಹಣಕಾಸಿನ ವ್ಯವಸ್ಥೆ ಏನು ಅದ ಅಲ್ಲ, ಅದರ ಜವಾಬ್ದಾರಿ ನಿನ್ನ ಮೇಲೆ, ಅದರ ಖರ್ಚು ವೆಚ್ಚಗಳನ್ನು ನೋಡ್ತಕ್ಕಂಥ ಜವಾಬ್ದಾರಿ ನಿನ್ನ ಮೇಲೆ. ಇದನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಮಾಡಬೇಕು ಅಂತಾನೆ ರಾಜನಾಗಿರ್ತಕ್ಕಂಥ ಬಿಜ್ಜಳ. ಆಗ್ಲಿ ಶಿವನಿಚ್ಛೆ ಅಂದ ಬಸವಣ್ಣ. ಅತ್ಯಂತ ಪ್ರಾಮಾಣಿಕವಾಗಿ ಸೇವೆಯನ್ನು ಮಾಡ್ತಾ ಇದ್ದಾನೆ. ಹೀಗೆ ಸ್ವಲ್ಪ ದಿನಗಳು ಕಳೆದಿರಬಹುದು. ಏನು ಬಸವಣ್ಣ ತನ್ನ ಕೆಲಸವನ್ನು ಮಾಡ್ತಕ್ಕಂಥ ಕಾರ್ಯಾಲಯ ಅದ ಅಲ್ಲ, ಅಲ್ಲಿ ಇರ್ತಕ್ಕಂಥ ಸಂದರ್ಭ ಸುಮಾರು ರಾತ್ರಿ 9-10 ಗಂಟೆ ಆಗಿರಬಹುದು. ರಾಜ ಆ ದಿವಸ ಒಂದಿಷ್ಟು ಎಲ್ಲವನ್ನ ನೋಡ್ಕೊಂಡು ಬರಬೇಕು ರಾತ್ರಿ ಹೊತ್ತಿನಲ್ಲಿ ಅಂತ ತಿಳ್ಕೊಂಡು ಹಾಗೆ ಅಡ್ಡಾಡ್ತಾ ಬರ್ತಾ ಇರತಕ್ಕಂಥ ಸಮಯದೊಳಗ ಈ ಬಸವಣ್ಣ ಇರತಕ್ಕಂಥ ಕಾರ್ಯಾಲಯದಲ್ಲಿ ದೀಪದ ಬೆಳಕು ಕಾಣ್ತಾನೆ. ಇನ್ನೂ ದೀಪ ಉರಿಯಾಕತ್ತದಲ್ಲ, ಯಾರಿರ್ಬಹುದು, ಏನು ನಡೀತಾ ಇರಬಹುದು ಅಂತ ತಿಳ್ಕೊಂಡು ಅತ್ಯಂತ ಕುತೂಹಲದಿಂದ ರಾಜನಾಗಿರ್ತಕ್ಕಂಥ ಬಿಜ್ಜಳ ಈ ಕಡೆಗೆ ಬಂದು ನೋಡ್ತಾನೆ. ಅಲ್ಲಿ ಕುಳಿತಿರ್ತಕ್ಕಂಥವನು ಭಕ್ತಿ ಭಾಂಡಾರಿ. ರಾತ್ರಿ 10 ಗಂಟೆ ಆದರೂ ಕೂಡ ಇನ್ನೂ ಲೆಕ್ಕ ಪತ್ರ ವ್ಯವಹಾರಗಳನ್ನು ಮಾಡ್ತಾ ಇದ್ದಾನೆ ಬಸವಣ್ಣ. ಒಂದು ದೀಪ ಹಾಗೆ ಶಾಂತವಾಗಿ ಉರಿತಾ ಅದೇ. ಆ ದೀಪದ ಬೆಳಕಿನಲ್ಲಿ ಏನೋ ಬರಿತಾ ಲೆಕ್ಕಪತ್ರವನ್ನ ಮಾಡ್ತಾ ಬಸವಣ್ಣ ಕುಳಿತಿರ್ತಕ್ಕಂಥ ಸಂದರ್ಭ. ಇದನ್ನ ನೋಡ್ದ ರಾಜ, ಅಲ್ಲ ಬಸವಣ್ಣ, ರಾತ್ರಿ 10 ಗಂಟೆ ಆಗ್ಯದ, ಇನ್ನೂ ಇಲ್ಲೇ ಅದೆಯಲ್ಲ, ಸಾಯಂಕಾಲ ಆದ ಕೂಡಲೇ ಮನೆಗೆ ಹೋಗಬಾರ್ದೆ? ಅಲ್ಲ ಪ್ರಭುವೇ, ರಾಜ, ಬೊಕ್ಕಸದ ಕೆಲಸ ಇನ್ನೂ ಸಾಕಷ್ಟು ಅದ, ಈ ಎಲ್ಲ ಕೆಲಸವನ್ನ ಮುಗಿಸ್ಕೊಂಡೇ ಹೋಗ್ಬೇಕು ಅಂತ ತಿಳ್ಕೊಂಡು ಈ ಕಾಯಕವನ್ನ ನಾನು ಮಾಡ್ತಾ ಅದೀನಿ ಅಂತಾನೆ ಬಸವಣ್ಣ. ಆಗ್ಲಿ, ನಮ್ಮ ಈ ಕಲ್ಯಾಣ ರಾಜ್ಯದಲ್ಲಿ ಯಾವುದೇ ಕೂಡ ತೊಂದರೆ ಇಲ್ಲಲ್ಲ, ಯಾವ ಪ್ರಜೆಗೂ ಕೂಡ ಯಾವುದೇ ರೀತಿಯ ಬಾಧೆ ಆಗ್ತಾ ಇಲ್ಲಲ್ಲ, ಎಲ್ಲರೂ ಸುಖದಿಂದ ಇರುವರು ತಾನೇ, ಯಾರಿಗೂ ಏನು ಕುಂದು ಕೊರತೆಗಳಿಲ್ಲ ತಾನೇ ಅಂತ ತಿಳ್ಕೊಂಡು ರಾಜ್ಯದ ಬಗ್ಗೆ ಹಲವಾರು ಪ್ರಶ್ನೆಗಳನ್ನ ಚರ್ಚೆಗಳನ್ನ ಮಾಡ್ತಾ ಇರತಕ್ಕಂಥ ಸಂದರ್ಭ. ಹೀಗೆ ಮಾಡ್ತಾ ಇರತಕ್ಕಂಥ ಸಮಯದಲ್ಲಿ ಮಾತಿನ ತಿರುವು ಸ್ವಲ್ಪ ಬೇರೆ ಕಡೆ ಆತು. ಇಲ್ಲಿ ಬಹಳ ಲಕ್ಷ್ಯ ಕೊಟ್ಟು ತಾವು ಗಮನಿಸಬೇಕು. ಇದು ಅತ್ಯಂತ ಸಣ್ಣ ಘಟನೆ ಆದರೂ ಕೂಡ ಎಲ್ಲರೂ ಬಹಳ ವಿಚಾರ ಮಾಡತಕ್ಕಂಥ ತಿಳ್ಕೊಳ್ತಕ್ಕಂಥ ಘಟನೆ ಇದು. ಇಲ್ಲಿ ತನಕ ರಾಜ ಏನು ಕೇಳ್ದ? ರಾಜ್ಯದಲ್ಲಿ ಎಲ್ಲ ಚಲೋ ಐತೋ ಇಲ್ಲೋ, ಲೆಕ್ಕಪತ್ರ ಎಲ್ಲ ಸರಿಯಾಗಿ ನಡೆದೈತೋ ಇಲ್ಲೋ, ಯಾರಿಗೂ ಕುಂದು ಕೊರತೆಗಳು ಐತೋ ಇಲ್ಲೋ, ಈ ರಾಜ್ಯದ ವಿಷಯವಾಗಿ ಚರ್ಚೆ ಮಾಡ್ತಾ ಇರತಕ್ಕಂಥ ಸಂದರ್ಭ. ಈ ಒಂದು ಚರ್ಚೆಯ ವಿಷಯವನ್ನು ಬಿಟ್ಟು ರಾಜ ಒಮ್ಮೆಲೆ ಏನು ಆತು ಅಂತಂದ್ರೆ, ಅಲ್ಲಪ್ಪ, ನಿನ್ನ ಧರ್ಮಪತ್ನಿ ಆರಾಮದಾಳೋ ಇಲ್ಲೋ, ನಿಮಗೇನಾದರೂ ಕುಂದು ಕೊರತೆ ಐತೋ, ಹೆಂಗೋ, ಮನೆಯಲ್ಲಿ ಸರಿಯಾದ ವ್ಯವಸ್ಥೆ ಆಗ್ತೈತೋ ಇಲ್ಲೋ,
ಹಿಂಗೆ ವಿಚಾರ ಮಾಡಾಕತ್ತಿದ್ದೆ ತಡ ಬಸವಣ್ಣ ಏನು ಮಾಡ್ದ ಅಂತಂದ್ರೆ, ಏನು ಒಂದು ದೀಪ ಉರಿತಾ ಇತ್ತಲ್ಲ, ಅದ್ರ ಪಕ್ಕದೊಳಗೆ ಇನ್ನೊಂದು ದೀಪ ಇತ್ತು. ಆ ಇನ್ನೊಂದು ದೀಪವನ್ನು ಹಚ್ಚದ. ಈ ದೀಪ ಹಚ್ಚಿದ ಕೂಡ್ಲೇನೆ ಮೊದಲು ಏನು ದೀಪ ಉರಿತಿತ್ತಲ್ಲ ಆ ದೀಪ ಆರಿಸದ. ಇದು ರಾಜನಿಗೆ ಆಶ್ಚರ್ಯ ಆತು. ಅಲ್ಲ ಬಸವಣ್ಣ, ಮೊದಲು ಇರ್ತಕ್ಕಂಥ ದೀಪ ಚೆನ್ನಾಗೇ ಉರಿತಾ ಇತ್ತು, ಬತ್ತಿ ಇತ್ತು, ಒಳ್ಳೆಯ ಹಣತೆ ಇತ್ತು, ಸಾಕಷ್ಟು ಎಣ್ಣೆಯೂ ಕೂಡ ಇತ್ತು. ಹೀಗಿರುವಾಗ ಆ ದೀಪವನ್ನು ಆರಿಸಿ ಮತ್ತೊಂದು ದೀಪವನ್ನು ಯಾಕೆ ಹಚ್ಚದಿ? ಆವಾಗ ಬಸವಣ್ಣ ಅಂತನ, ಪ್ರಭುಗಳೇ, ಮಹಾರಾಜರೇ, ಇಲ್ಲಿ ಎರಡು ದೀಪ, ಒಂದು ರಾಜ ಕಾರ್ಯದ ದೀಪ, ಇನ್ನೊಂದು ನನ್ನ ವೈಯಕ್ತಿಕ ದೀಪ. ರಾಜ ಕಾರ್ಯದ ದೀಪವನ್ನು ಯಾತ್ರ ಸಲುವಾಗಿ ನಾ ಬಳಸ್ತಾ ಅದೀನಿ ಅಂತಂದ್ರೆ, ಕೇವಲ ರಾಜ್ಯಕ್ಕೆ ವಿಷಯ ಪಟ್ಟಿರ್ತಕ್ಕಂಥ ವಿಷಯಗಳನ್ನು ಇಲ್ಲಿ ನಾನು ಬಳಸೋದಕ್ಕೆ ಮಾತ್ರ ಈ ನಿನ್ನ ಹಣದಿಂದ ಬರ್ತಕ್ಕಂಥ ಎಣ್ಣೆಯಿಂದ ಈ ದೀಪವನ್ನು ಉರಿಸ್ತಕ್ಕಂಥದ್ದು. ಇಲ್ಲಿ ತನಕ ಅದೇ ದೀಪವನ್ನು ನಾ ಯಾಕೆ ಉರಿಸ್ತಾ ಇದ್ದೆ ಅಂತಂದ್ರೆ, ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯವನ್ನು ಚರ್ಚೆ ಮಾಡ್ತಾ ಇರೋಣದರಿಂದ ಆ ದೀಪವನ್ನು ಉರಿಸ್ತಾ ಇದ್ದೆ. ನೀವೇನು ಮಾಡಿದ್ರಿ? ನನ್ನ ವೈಯಕ್ತಿಕ ವಿಷಯಕ್ಕೆ ಬಂದ್ರಿ. ತಾವು ಹೆಂಡತಿ ಹ್ಯಾಂಗ, ವ್ಯವಸ್ಥೆ ಹ್ಯಾಂಗ, ಮನೆ ಹ್ಯಾಂಗ ಅಂತ ತಿಳ್ಕೊಂಡು ಇಲ್ಲಿ ಏನಾಯ್ತು ಅಂತಂದ್ರೆ, ಇದು ರಾಜ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ ಅಲ್ಲ, ಇದು ನನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಈ ವಿಷಯಕ್ಕೆ ರಾಜ್ಯದ ಎಣ್ಣೆ ಖರ್ಚಾಗಬಾರ್ದು ಅಂತ ತಿಳ್ಕೊಂಡು ನನ್ನ ದುಡ್ಡಿನಲ್ಲಿ ಖರೀದಿ ಮಾಡಿರ್ತಕ್ಕಂಥ ಎಣ್ಣೆಯ ದೀಪವನ್ನು ನಾನು ಬಳಸ್ತಾ ಅದೀನಿ. ಇದರ ಹಣ ರಾಜ್ಯದ ಬೊಕ್ಕಸಕ್ಕೆ ಮುಟ್ಟಬಾರದು. ಇಷ್ಟೊಂದು ಪರಿಶುದ್ಧ ಬಸವಣ್ಣ. ಒಂದು ಭಾಳ ಆದ್ರೆ 4 ಹನಿ ಸುಟ್ಟಿತ್ತು, 10 ಹನಿ ಸುಟ್ಟಿತ್ತು. ಆದ್ರೆ ಅಷ್ಟು ಹನಿಯೂ ಕೂಡ ರಾಜ್ಯದ ಹಾಳಾಗಬಾರ್ದು ಅನ್ನೋ ಭಾವನೆ. ತನಗೆ ಏನು ಆ ರಾಜ ತನ್ನ ಸತ್ಯ ಶುದ್ಧ ಕಾಯಕದಿಂದ ಎಷ್ಟು ಹಣವನ್ನು ಕೊಡ್ತಿದ್ದೋ, ಆ ಹಣದಿಂದ ಖರೀದಿ ಮಾಡಿರ್ತಕ್ಕಂಥ ಎಣ್ಣೆಯಿಂದ ತನ್ನ ವೈಯಕ್ತಿಕ ದೀಪವನ್ನು ಉರಿಸ್ತಾ ಇದ್ದ ಬಸವಣ್ಣ. ಎಷ್ಟು ಒಂದು ಪರಿಪಕ್ವತೆ ಇತ್ತು, ಎಷ್ಟೊಂದು ಪ್ರಾಮಾಣಿಕ ಇದ್ದ ಬಸವಣ್ಣ. ಹೌದು, ನಮ್ಮ ನೆಲನೇ ಅಂಥದ್ದು, ನಮ್ಮ ಜಲನೇ ಅಂಥದ್ದು. ನಿಮಗೆ ಗೊತ್ತಿರಬೇಕು, ಫಾಹಿಯಾನ್ ಎಂಬತಕ್ಕಂಥ ಚೀನಾದ ಒಬ್ಬ ತತ್ವಜ್ಞಾನಿ, ಫಾಹಿಯಾನ್ ಅಂತ ತಿಳ್ಕೊಂಡು ಇಡೀ ವಿಶ್ವವನ್ನೇ ಸುತ್ತಿರ್ತಕ್ಕಂಥ ಫಾಹಿಯಾನ್ ಭಾರತವನ್ನು ನೋಡಬೇಕು ಅಂತ ತಿಳ್ಕೊಂಡು ಭಾರತಕ್ಕೆ ಬಂದ. ಸುಮಾರು ಇದು 600-700 ವರ್ಷದ ಹಿಂದಿನ ಮಾತು ಅಂತ ಕಾಣಿಸ್ತದ. ಭಾರತಕ್ಕೆ ಬಂದ ಫಾಹಿಯಾನ್ ಬಹಳ ಆಶ್ಚರ್ಯ ಆತು. ಒಂದು ಮನೆಗೂ ಕೂಡ ಬೀಗ ಇಲ್ಲ, ಒಂದು ಮನೆಯ ಬಾಗಿಲು ಕೂಡ ಮುಚ್ಚಿಲ್ಲ, ಯಾವುದೇ ಕಳ್ಳತನ ಇಲ್ಲ, ಯಾವುದೇ ದರೋಡೆ ಇಲ್ಲ, ಯಾವ ಕೊಲೆ ಸುಲಿಗೆಗಳೇ ಇಲ್ಲ. ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಬದುಕ್ತಾ ಇದ್ದಾರೆ. ಜಗಳ ಅಂತೂ ಮೊದಲೇ ಇಲ್ಲ. ಇದನ್ನು ನೋಡಿ ಫಾಹಿಯಾನ್ಗೆ ಬಹಳ ಆಶ್ಚರ್ಯ ಆತು. ಇಂಥ ದೇಶ ಎಲ್ಲಿ ನಾನು ನೋಡ್ಲಿಲ್ಲಲ್ಲ. ಎಷ್ಟು ಪ್ರಾಮಾಣಿಕರ ಇದ್ದಾರೆ ಭಾರತ ದೇಶದೊಳಗೆ. ಜಗಳ ಇಲ್ಲ, ಕೊಲೆ ಸುಲಿಗೆ ಇಲ್ಲ, ಕಳ್ಳತನ ಇಲ್ಲ, ದರೋಡೆ ಇಲ್ಲ. ಹೀಗೆ ವಿಚಾರ ಮಾಡ್ತಾ 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 ಬರ್ತಕ್ಕಂಥ ಸಮಯ ಒಂದು ಪಟ್ಟಣ, ಆ ಪಟ್ಟಣದೊಳಗೆ ಒಂದು ಜಗಳ ನಡೆದದ. ಫಾಹಿಯಾನ್ ವಿಚಾರ ಮಾಡ್ದ, ನಾನು ಸುಮಾರು 5-6 ತಿಂಗಳ ನಡೆದರೂ ಕೂಡ, ತಿರುಗಾಡಿದ್ರೂ ಕೂಡ ಭಾರತ ದೇಶದೊಳಗೆ ಒಂದು ಜಗಳ ನೋಡಲಿಲ್ಲ. ಆದ್ರೆ ಇವತ್ತೊಂದು ಜಗಳ ನಡೆದದ. ಭಾರತ ದೇಶದೊಳಗೆ ಯಾವ ಕಾರಣಕ್ಕಾದರೂ ಕೂಡ ಜಗಳ ಆಗ್ತದೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಅತ್ಯಂತ ಕುತೂಹಲದಿಂದ ಬಂದ ಫಾಹಿಯಾನ್. ಅದೊಂದು ರಾಜನ ಆಸ್ಥಾನ. ಆ ರಾಜನ ಹತ್ರ 2 ರೈತರು ಜಗಳಾಡಿ ಬಂದಿದ್ರು, ದೂರ ತಂದಿದ್ರು. ಈ ರೈತರು ಯಾತ್ರ ಸಲುವಾಗಿ ಜಗಳಾಡ್ಯಾರ ನೋಡಬೇಕು ಅನ್ನೋ ಕುತೂಹಲ ಆ ಚೀನಾ ದೇಶದ ಫಾಹಿಯಾನ್ಗೆ. ಜಗಳ ಶುರು ಆಯ್ತು, ಅಲ್ಲಿ ವಾದ ವಿವಾದ ಶುರು ಆಯ್ತು ರಾಜನ ಸಮ್ಮುಖದಲ್ಲಿ. ಒಂದನೇ ಆ ರೈತ ಅಂತಾನೆ, ಪ್ರಭುಗಳೇ, ನಾ 4 ತಿಂಗಳ ಹಿಂದೆ ನನ್ನ ಒಂದು 10 ಎಕರೆ ಜಮೀನನ್ನ ಈ ರೈತನಿಗೆ ನಾನು ಮಾರಿದ್ದೆ. ನೋಡಿ, ನಮ್ಮ ಭಾರತ ದೇಶದಲ್ಲಿ ಆಗಿರ್ತಕ್ಕಂಥ ಒಂದು ಸತ್ಯ ಘಟನೆ. ನಮ್ಮ ಹಿಂದಿನ ಜನ ಅತ್ಯಂತ ಎಷ್ಟು ಪ್ರಾಮಾಣಿಕರಾಗಿ ಇದ್ರು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಆ ರೈತ ಅಂತಾನೆ, ಮಹಾರಾಜರೇ, 4 ತಿಂಗಳ ಹಿಂದೆ ನನ್ನ 10-12 ಎಕರೆ ಜಮೀನನ್ನ ಈ ರೈತನಿಗೆ ಮಾರಿದ್ದೆ. ನಿನ್ನೆ ದಿವಸ ಈ ರೈತನಿಗೆ ಹೊಲದಲ್ಲಿ ಕೆಲಸವನ್ನ ಮಾಡ್ತಕ್ಕಂಥ ಸಮಯದಲ್ಲಿ ಬಹಳ ದೊಡ್ಡ ಪ್ರಮಾಣದ ಒಂದು ನಿಧಿ ಹತ್ಯೆ ಅದ. ನಿಧಿ ಅಂದ್ರೆ ಗೊತ್ತಲ್ಲ, ಒಂದು ಬಂಗಾರದ ಹಂಡೆ ಇವನಿಗೆ ಸಿಕ್ಕದ.
ಸಿಕ್ಕ ಕೂಡಲೇ ಅದನ್ನು ತನ್ನ ಮನೆಗೆ ಒಯ್ದು ಬಿಟ್ಟು ನನ್ನ ಮನೆಯಾಗ ತಂದಿಟ್ಟಾನ. ತನ್ನ ಮನೆಗೆ ಒಯ್ಯೋದು ಬಿಟ್ಟು ನನ್ನ ಮನೆಯಾಗ ತಂದಿಟ್ಟಾನ. ಆ ಕಾರಣಕ್ಕಾಗಿ ಹೊಲ ಮಾರಿನಿ ಅಂದ ಬಳಿಕ ಆ ಹೊಲದಲ್ಲಿ ಇರ್ತಕ್ಕಂಥ ಎಲ್ಲ ಸಂಪತ್ತು ಅವನಿಗೆ ಸೇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಆ ನಿಧಿಯೂ ಕೂಡ ಅವನಿಗೆ ಸೇರ್ತಕ್ಕಂಥದ್ದು. ಅದನ್ನು ನೀವು ಸರಿಯಾದ ನ್ಯಾಯವನ್ನು ಮಾಡಬೇಕು ಅಂತ ತಿಳ್ಕೊಂಡು ಒಂದನೇ ರೈತ ರಾಜನ ಹತ್ರ ತನ್ನ ದೂರು ಹೇಳ್ದ. ಈ ಫಾಹಿಯಾನ್ಗೆ ಆಶ್ಚರ್ಯ ಆತು. ಹಾಗಾದ್ರೆ ಈ ಎರಡನೇ ರೈತ ಏನಂತನ ಕೇಳಬೇಕು ಅನ್ನೋ ಕುತೂಹಲ. ಆವಾಗ ಆ ಹೊಲವನ್ನು ಖರೀದಿ ಮಾಡಿರ್ತಕ್ಕಂಥ ರೈತ ಅಂತಾನೆ, ಇಲ್ಲ ಮಹಾರಾಜರೇ, ಆತ ಹೇಳಿದ ಹಾಗೆ 4 ವರ್ಷಗಳ ಹಿಂದೆ ನಾನು ಆತನ ಜಮೀನವನ್ನು ಖರೀದಿ ಮಾಡಿಕೊಂಡಿದ್ದು ನಿಜ. ಆದರೆ ನಾ ಜಮೀನು ಖರೀದಿ ಮಾಡಿದ್ದೀನಿ ಹೊರತು ಅಲ್ಲಿ ಅಡಗಿರತಕ್ಕಂಥ ಗುಪ್ತ ನಿಧಿಯನ್ನು ನಾನು ಖರೀದಿ ಮಾಡಿಲ್ಲ. ಅದೇನೇ ಇದ್ರೂ ಮೊದಲು ಇರ್ತಕ್ಕಂಥ ರೈತನಿಗೆ ಸಲ್ಲಬೇಕು, ನನಗೆ ಅದು ಸಂಬಂಧ ಇಲ್ಲ, ಅದಕ್ಕೆ ನನಗೆ ಆ ನಿಧಿ ಬೇಡ ಅಂತ ತಿಳ್ಕೊಂಡು ಆ ಎರಡನೇ ರೈತ. ಫಾಹಿಯಾನ್ಗೆ ಆಶ್ಚರ್ಯ. ಎಲ್ಲ ಕಡೆಗೆ ಬೇಕು 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 ಅಂತ ಜಗಳ ಆಡಿದ್ರೆ ಇವರು ಬೇಡ 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 ಅಂತ ಜಗಳ ಆಡ್ತಾರಲ್ಲ, ಇದು ಎಂಥ ದೇಶ, ಇವರೆಂಥ ರೈತರು. ಓಹೋ, ಹಾಗಾದ್ರೆ ಈ ರಾಜ ಏನು ತೀರ್ಪು ಕೊಡ್ತಾನ ನೋಡ್ಬೇಕು ಅಂತ ತಿಳ್ಕೊಂಡು ರಾಜನ ಬಗ್ಗೆ ಕುತೂಹಲ ಹುಡ್ತು ಫಾಹಿಯಾನ್ಗೆ. ಆವಾಗ ರಾಜ ಅಂತಾನೆ, ಖರೀದಿ ಮಾಡಿಸಿಕೊಂಡಿರ್ತಕ್ಕಂಥ ಬೇಡವಾಗಿರ್ತಕ್ಕಂಥ ಈ ಸಂಪತ್ತು, ಖರೀದಿ ಮಾಡಿರ್ತಕ್ಕಂಥವನಿಗೂ ಬೇಡವಾಗಿರ್ತಕ್ಕಂಥ ಸಂಪತ್ತು ರಾಜನಿಗೂ ಕೂಡ ಬೇಕಿಲ್ಲ, ರಾಜನಿಗೂ ಕೂಡ ಈ ಸಂಪತ್ತು ಬೇಕಾಗಿಲ್ಲ. ಈ ಸಂಪತ್ತು ನಮ್ಮ ರಾಜ್ಯದಲ್ಲಿ ಯಾರು ಬಡವರದಾರ ಅವರಿಗೆ ಹಂಚಿಬಿಡ್ರಿ ಅಂತ ತಿಳ್ಕೊಂಡು ತೀರ್ಮಾನ ಕೊಟ್ಟ ಇಂಥ ಪ್ರಾಮಾಣಿಕ ದೇಶ ನಮ್ಮ ಭಾರತ ದೇಶ. ಆದ್ರೆ ಮುಂದೆ ಸ್ವಲ್ಪೇ ವರ್ಷಗಳಲ್ಲಿ ಮ್ಯಾಕ್ಸ್ ಮುಲ್ಲರ್ ಎಂಬತಕ್ಕಂಥ ಏನು ತತ್ವಜ್ಞಾನಿ ಬರ್ತಾನ, ಆತ ಮೊದಲನೇ ಸಲ ಬಂದಾಗ ಭಾರತ ನನ್ನ ಪಾಲಿಗೆ ದೇವಸ್ಥಾನ ಅಂತ ಹೇಳಿದ್ದ. ತನ್ನ ಜೀವನದ ಒಂದು ಕೊನೆಯ ಘಳಿಗೆಯಲ್ಲಿ ಮತ್ತೆ ಭಾರತಕ್ಕೆ ಆತ ವಿಸಿಟ್ ಮಾಡ್ತಾನ, ಮತ್ತೆ ಭಾರತಕ್ಕೆ ಆತ ಭೇಟಿಯನ್ನು ಕೊಡ್ತಾನ. ಆವಾಗ ಬಹುತೇಕ ಈ ಭಾರತದಲ್ಲಿ ಇರ್ತಕ್ಕಂಥ ಪ್ರಾಮಾಣಿಕತೆ ಬಹಳ ಹಾಳಾಗಿತ್ತು ಅಂತ ಕಾಣಿಸ್ತದ. ಆವಾಗ ಅತ್ಯಂತ ಮನಸ್ಸನ್ನು ನೊಂದುಕೊಂಡು ಒಂದು ಮಾತನ್ನು ಹೇಳ್ತಾನೆ ಮ್ಯಾಕ್ಸ್ ಮುಲ್ಲರ್, ನನ್ನ ಭಾರತ ಸತ್ತಿದೆ, ನನ್ನ ಭಾರತ ಸತ್ತಿದೆ. ಯಾಕ? ಇಲ್ಲಿ ಎಲ್ಲಿ ತನಕ ನ್ಯಾಯ, ನೀತಿ, ಧರ್ಮ, ಸಂಸ್ಕಾರ, ಸಂಸ್ಕೃತಿ ಇರ್ತದ ಅಲ್ಲಿ ತನಕ ನಮ್ಮ ದೇಶವೂ ಜೀವಂತ ಇದ್ದಂಗ, ನಾವು ಕೂಡ ಜೀವಂತ ಇದ್ದಂಗ. ಎಲ್ಲಿ ಧರ್ಮ ಅನ್ನೋದು ಸಾಯ್ತದ, ನ್ಯಾಯ ನೀತಿ ಅನ್ನೋದು ಸಹಿತದ, ಸಂಸ್ಕೃತಿ ಸಂಸ್ಕಾರ ಅನ್ನೋದು ಸಹಿತದ, ಆವಾಗ ನಾವು ಕೂಡ ಇದ್ದೂ ಸತ್ತಂಗ. ಬಸವಣ್ಣ ಹೇಳ್ತಾನ, ಎಂಥ ಮಾತು. ಮೊದಲನೇ ದೀಪ ಉರಿಸ್ತಕ್ಕಂಥದ್ದು ರಾಜ್ಯದ ಕೆಲಸಿನ ಸಲುವಾಗಿ, ಎರಡನೇ ದೀಪ ಉರಿಸ್ತಕ್ಕಂಥದ್ದು ನನ್ನ ವೈಯಕ್ತಿಕ ಜೀವನದ ಒಂದು ಚರ್ಚೆ ಸಲುವಾಗಿ. ಇದನ್ನು ನೋಡಿರ್ತಕ್ಕಂಥ ಕೇಳಿರ್ತಕ್ಕಂಥ ಆ ರಾಜನ ಮೇಲೆ ಅತ್ಯಂತ ಪರಿಣಾಮ ಬೀರ್ತದೆ ಇದೊಂದು ಸಂದರ್ಭ. ಇನ್ನೊಂದು ಘಟನೆ, ಬಹಳ ಅದ್ಭುತವಾದ ಘಟನೆ ನಡೀತದೆ ಬಸವ ಕಲ್ಯಾಣದಲ್ಲಿ. ಒಂದು ದಿವಸ ರಾಜ ತನ್ನ ಒಡ್ಡೋಲಗದಲ್ಲಿ ಅನೇಕ ಸಾಮಂತರಾಜರೊಂದಿಗೆ, ಮಂತ್ರಿಗಳೊಂದಿಗೆ, ಅನೇಕ ವಿದ್ವಾಂಸರೊಂದಿಗೆ ಚರ್ಚೆಯನ್ನು ಮಾಡ್ತಾ ಇರತಕ್ಕಂಥ ಸಮಯ. ಆ ಸಮಯದಲ್ಲಿ ಏನಾಯ್ತು ಅಂತಂದರೆ, ಒಂದು ಮೇಲ್ಗಡೆಯಿಂದ ಒಂದು ಪತ್ರ ಕೆಳಗಡೆ ಬಿತ್ತು. ಮೇಲ್ಗಡೆಯಿಂದ ಒಂದು ಪತ್ರ ಹಾರ್ತಾ ಬಂತು, ಕೆಳಗಡೆ ಬಿತ್ತು. ಆವಾಗ ರಾಜ ನೋಡ್ದ, ಏನು ಬಿತ್ತು, ಸ್ವಲ್ಪ ಅದನ್ನು ತಂದು ಕೊಡ್ರಿ ಅಂತ ಹೇಳ್ದ. ಹಿಂಗೆ ನೋಡ್ದ ಏನೋ ಬರೆದಿತ್ತು, ಆದ್ರೆ ಯಾವ ಭಾಷೆಯೊಳಗೆ ಬರೆದದ, ಏನು ಅಂತ ಅಂತ ತಿಳ್ಕೊಂಡು ರಾಜನಿಗೆ ಗೊತ್ತಾಗಲಿಲ್ಲ. ಅಲ್ಲೇ ಇರ್ತಕ್ಕಂಥ ಅನೇಕ ಜನ ಪಂಡಿತರು, ವಿದ್ವಾಂಸರಿಗೆ ಕೊಟ್ಟ. ಅವರು ಅಂದರು, ಇದು ಯಾವ ಭಾಷೆ ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಮತ್ತೊಬ್ಬ ದೊಡ್ಡ ಮನುಷ್ಯ ಇದ್ದ. ದೊಡ್ಡ ಮನುಷ್ಯ ಅಂದ್ರೆ ಗೊತ್ತಾಗ್ತದಲ್ಲ, ಕೊಂಡಿ ಮಂಚಣ್ಣ ಪ್ರವೇಶ ಆತ್ ನೋಡ್ರಿ ಒಂದಿವತ್ತು. ಕೊಂಡಿ ಮಂಚಣ್ಣ, ಕೊಂಡಿ ಅಂತಂದ್ರೆ ಯಾತಕ್ಕೆ ಹೋಲಿಸ್ತಾರ? ಜಗಳ ಹಚ್ಚೋದಕ್ಕೆ. ಚಲೋ ಇದ್ದವ್ರು ಕೆಡಿಸ್ಬಿಡು. ಕೊಂಡಿ ಮಂಚಣ್ಣ ಎಂಬತಕ್ಕಂಥ ಒಬ್ಬ ಮಂತ್ರಿ, ಆತ ಅಂದ, ಯಾರಿಗೂ ಓದಲಿಕ್ಕೆ ಬರದೇ ಇರತಕ್ಕಂಥ ಆ ಲಿಪಿಯನ್ನು ನಾನು ಓದುತ್ತೇನೆ, ಹಲವಾರು ಭಾಷೆಗಳು ನನಗೆ ಬರ್ತವ ಅಂತ ತಿಳ್ಕೊಂಡು ಒಂದಿಷ್ಟು ಸೊಕ್ಕಿನಿಂದ ಆ ಒಂದು ಪತ್ರವನ್ನು ತೆಗೆದುಕೊಂಡ ಕೊಂಡಿ ಮಂಚಣ್ಣ. ಹಿಂಗೊಮ್ಮೆ ನೋಡ್ದ, ನೋಡಿ ಒಂದೇ ಸವನ ನಕ್ಕ, ಪ್ರಭುಗಳೇ, ಇದು ಯಾವ ಭಾಷೆನೂ ಅಲ್ಲ, ಯಾವ ಪತ್ರನೂ ಅಲ್ಲ,
ಕೆಲಸ ಇರದೇ ಇರ್ತಕ್ಕಂಥ ಒಬ್ಬ ಮೂಢ ಏನೋ ಗೀಚಿ ಒಗದು ಬಿಟ್ಟಾನ, ಇದೇನು ಕೆಲಸದಿಲ್ಲ, ಒಗಿರಿ ತಿಪ್ಪ್ಯಾಗಂದ ಕೊಂಡಿ ಮಂಚಣ್ಣ. ಆದ್ರೆ ರಾಜ ಮಾತ್ರ ಬುದ್ಧಿವಂತ. ಯಾರಿಗೂ ಓದಲಿಕ್ಕೆ ಬರದೇ ಇರತಕ್ಕಂಥ ಈ ಒಂದು ಭಾಷೆ ನಮ್ಮ ಕಲ್ಯಾಣದಲ್ಲಿ ಒಬ್ಬ ಅಪೂರ್ವವಾಗಿರ್ತಕ್ಕಂಥ ವ್ಯಕ್ತಿ ಅದಾನೆ, ಕರಣಿಕನಾಗಿರ್ತಕ್ಕಂಥ ಬಸವಣ್ಣ. ಆ ಬಸವಣ್ಣನನ್ನ ಕರೀರಿ, ಅವನಿಗೂ ಕೂಡ ಓದಾಕ ಬರಲಿಲ್ಲ ಅಂತಂದ್ರ ಇದೊಂದು ವೇಸ್ಟ್ ಪೇಪರ್ ಅಂತ ಒಗಿಬಹುದು ಅಂತ ತಿಳ್ಕೊಂಡ ಆ ರಾಜ. ಇಬ್ಬರು ಸೇವಕರು ಓಡೋಡಿ ಬಂದರು. ಬಸವಣ್ಣನವರು ತಮ್ಮ ಕಾರ್ಯದಲ್ಲಿ ನಿರತರಾಗಿದ್ದಾರೆ, ಲೆಕ್ಕಪತ್ರವನ್ನ ಮಾಡ್ತಾ ಇದ್ದಾರೆ. ಪ್ರಭುಗಳು ತಮ್ಮನ್ನ ಕರೀತಾ ಇದ್ದಾರೆ. ಆಯ್ತು ಅಂತ ತಿಳ್ಕೊಂಡು ಬಸವಣ್ಣನವರು ಆ ಒಂದು ರಾಜ್ಯಸಭೆಗೆ ಬಂದರು. ಪ್ರಭುಗಳಂತಾರೆ, ಮಹಾರಾಜರಂತಾರೆ, ಬಸವಣ್ಣ, ಯಾರಿಗೂ ಓದಲಿಕ್ಕೆ ಬಾರದೇ ಇರತಕ್ಕಂಥ ಇದೊಂದು ಭಾಷೆ, ಇದೊಂದು ಪತ್ರ ನಿನಗೆ ಓದಲಿಕ್ಕೆ ಬರ್ತದೇನು ನೋಡು. ಕೊಂಡಿ ಮಂಚಣ್ಣ ಅಂದ, ಎಂತೆಂಥವ್ರ ತಿಪ್ಪರ್ಲಗ ಒಗದಿವಿ, ಇವನಿಗೇನು ಬರ್ತದ, ಇಂದ ನಿನ್ನ ಬಂದಾವ ಇವ, ಇವನಿಗೇನು ತಿಳಿತದ ಅಂತ ತಿಳ್ಕೊಂಡು ಒಂದಿಷ್ಟು ಕಟುವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ದ. ಮನಸ್ಸಿಗೆ ಹಚ್ಕೊಳ್ಳಿಲ್ಲ ಬಸವಣ್ಣ. ಆಯ್ತು ಅಂತ ತಿಳ್ಕೊಂಡು, ಶಿವನಪ್ಪಣೆ ಅಂತ ತಿಳ್ಕೊಂಡು ಆ ಒಂದು ಪತ್ರವನ್ನ ಓದುತ್ತಾನ. ಪ್ರಭುಗಳೇ ಪ್ರಭುಗಳೇ, ಇದು ಪಾಲಿ ಭಾಷೆಯಲ್ಲಿ ಬರೆದಿರ್ತಕ್ಕಂಥ ಒಂದು ಪತ್ರ, ಇದು ಒಂದು ಶಿವಲಿಪಿ. ಹಿಂದಿನ ಚಾಲುಕ್ಯ ಮಹಾರಾಜರು ಬರೆದಿರ್ತಕ್ಕಂಥ ಪತ್ರ. ಇದರೊಳಗೆ ಅಪೂರ್ವವಾಗಿರ್ತಕ್ಕಂಥ ಒಂದು ಸಂಗತಿ ಅದ. ಏನು ಅಂತಂದ್ರ, ಯಾವ ಸಿಂಹಾಸನದ ಕೆಳಗಡೆ ನೀವು ಕುಳಿತಿದ್ದೀರೋ, ಯಾವ ಸಿಂಹಾಸನದ ಮೇಲೆ ನೀವು ಕುಳಿತಿದ್ದೀರೋ, ಆ ಸಿಂಹಾಸನದ ಕೆಳಗಡೆ ಒಂದಲ್ಲ ಎರಡಲ್ಲ 80 ಲಕ್ಷ ಕೋಟಿ ರೂಪಾಯಿ ಬಂಗಾರದ ಹೊನ್ನಿನ ನಾಣ್ಯ ತುಂಬ್ಯಾದ ಅಂತ ತಿಳ್ಕೊಂಡು ಈ ಪತ್ರದೊಳಗದ. 80 ಲಕ್ಷ ಕೋಟಿ ಎಷ್ಟಿರ್ಬೇಕು ನೋಡ್ರಿ, ವಿಚಾರ ಮಾಡ್ರಿ. 80 ಲಕ್ಷ ಕೋಟಿ ಬಂಗಾರದ ನಾಣ್ಯಗಳು ಇರ್ತಕ್ಕಂಥ ನಿಧಿ ಈ ನಿಮ್ಮ ಸಿಂಹಾಸನದ ಕೆಳಗಡೆ ಅದೇ ಅಂತ ತಿಳ್ಕೊಂಡು ಈ ಒಂದು ಶಿವಲಿಪಿಯಲ್ಲಿ ಈ ಒಂದು ಪತ್ರದಲ್ಲಿ ಬರೆದದೆ ಅಂತ ತಿಳ್ಕೊಂಡು ಯಾವಾಗ ಬಸವಣ್ಣ ಅಂದ, ಕೊಂಡಿ ಮಂಚಣ್ಣ ಅಂತನ, ನಂಬಬೇಡ್ರಿ ಪ್ರಭುಗಳೇ, ಬಸವಣ್ಣನ ಮಾತು ನಂಬಾಕ್ ಹೋಗ್ಬೇಡ್ರಿ. ರಾಜ್ಯ ಸಿಂಹಾಸನವನ್ನ ಎತ್ತಿ ಇಡುವುದು ಅಂತಂದ್ರ ರಾಜ್ಯಕ್ಕ ಏನೋ ಒಂದು ಕಂಟಕ ಕಾದ್ಯದ ಅಂತ ಅರ್ಥ. ನಮ್ಮೆಲ್ಲರಿಗೂ ಕೂಡ ಒಂದು ವಿಪತ್ತು ಬರ್ತದ, ತೊಂದರೆ ಕಾದದ ಅಂತ ಅರ್ಥ. ಆ ಕಾರಣಕ್ಕಾಗಿ ಈ ಸಿಂಹಾಸನವನ್ನ ಕೀಳುದು ಬೇಡ ಅಂತ ಕೊಂಡಿ ಮಂಚಣ್ಣ. ಆದರೆ ರಾಜನಾಗಿರ್ತಕ್ಕಂಥ ಬಿಜ್ಜಳನಿಗೆ ಎಲ್ಲಿಲ್ಲದ ವಿಶ್ವಾಸ ಬಸವಣ್ಣನವ್ರ ಮ್ಯಾಲ, ಅತ್ಯಂತ ವಿಶ್ವಾಸ. ಏನೇ ಆಗಲಿ, ಎಂಥದೇ ವಿಪತ್ತು ಬರಲಿ, ಬಸವಣ್ಣ ಹೇಳಿದ ಹಾಗೆ ನಡಿಬೇಕು ಅಂತ ತಿಳ್ಕೊಂಡು ಆಗಿಂದಾಗಲೇ ಆ ಸಿಂಹಾಸನವನ್ನ ಕಿತ್ತಿಸಿ 10 ಆಳುಗಳನ್ನ ಕರೆಯಿಸಿ ಆ ಒಂದು ತೆಗ್ಗನ್ನ ತಗಸದ ಬಳಿಕ ಗೊತ್ತಾಗ್ತದ, ಅಬ್ಬಬ್ಬ 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 ಎಂಥ ಅಪೂರ್ವವಾಗಿರ್ತಕ್ಕಂಥ ನಿಧಿ ಅದು. ಎಂಥ ಅಪೂರ್ವವಾಗಿರ್ತಕ್ಕಂಥ ನಿಧಿ ಅಂತಂದ್ರೆ, ಹೆಂಗ ತೆಗಿತೀರಿ ಹಂಗ ಬಂಗಾರ ಬರಕತ್ತದ, ಹೆಂಗ ತೆಗಿತೀರಿ ಹಂಗ ಬಂಗಾರ ಬಂಗಾರ ಬಂಗಾರ, ರಾಶಿ ರಾಶಿ ಬಂಗಾರ. ಬಿಜ್ಜಳ ಮಹಾರಾಜ ವಿಚಾರ ಮಾಡ್ತಾನೆ, ಬಸವಣ್ಣನ ಪುಣ್ಯ ಬಹಳ ದೊಡ್ಡದು. ನಾನಲ್ಲ, ನನ್ನ ಮಕ್ಕಳಲ್ಲ, ನನ್ನ ಮೊಮ್ಮಕ್ಕಳವರೆಗೂ ಕೂಡ ನಮ್ಮ ರಾಜ್ಯವನ್ನ ನಡೆಸಲಿಕ್ಕೆ ಎಷ್ಟು ಬೇಕೋ ಅಷ್ಟು ಸಂಪತ್ತು ಬಸವಣ್ಣನ ದಯೆಯಿಂದ ನನಗೆ ಸಿಕ್ಕದ. ಬಸವಣ್ಣ, ನೀ ಬಹಳ ದೊಡ್ಡವ, ಈ ಸಂಪತ್ತು ಸಿಗಬೇಕಾಗಿತ್ತು ಅಂತಂದ್ರೆ ನೀನಾ ಕಾರಣ. ಆ ಕಾರಣಕ್ಕಾಗಿ ಇದರ ಒಳಗಿನ ಅರ್ಧ ಸಂಪತ್ತು, ಅರ್ಧ ಬಂಗಾರ, ಅರ್ಧ ನಿಧಿ ಅದು ನಿನಗ ಸಲ್ಲಬೇಕು ಅಂತನ ರಾಜ. ನಿನಗ ತಗೊಂಡು ಬಿಡು, ಅರ್ಧಕ್ಕರ್ಧ ಸಂಪತ್ತು ನೀ ತಗೊಂಡು ಬಿಡು. ಆವಾಗ ಬಸವಣ್ಣ ಎಂಥ ಮಾತನ್ಬೇಕು, ಅಯ್ಯ ಪ್ರಭುವೇ ಮಹಾರಾಜ, ಹೊನ್ನಿನೊಳಗೊಂದೊರೆಯ. ಬಹಳ ಲಕ್ಷ ಕೊಟ್ಟು ಕೇಳ್ರಿ, ನಮ್ಮ ಬಸವಣ್ಣ ಎಂಥ ಪ್ರಾಮಾಣಿಕ ಬಸವಣ್ಣ. ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದೆ ನಾದೊಡೆ, ಆಣೆ ನಿಮ್ಮಾಣೆ ನಿಮ್ಮ ಪ್ರಮಥರಾಣೆ ಕೂಡಲ ಸಂಗಮ ದೇವ. ಮಹಾರಾಜ, ಅರ್ಧ ಸಂಪತ್ತಲ್ಲ, ಒಂದು ನಾಣ್ಯವನ್ನ ಹಿಂಗೆ ಒರೆದ್ರ ಒಂದು ಏನು ಕಣ ಹೇಳ್ತದಲ್ಲ, ಒಂದೊರೆಯ ಅಂಥ ಕಣವೂ ಕೂಡ ನನಗೆ ಬೇಕಾಗಿಲ್ಲ. ಅಲ್ಲಪ್ಪ, ನಿನ್ನ ದಯದಿಂದ ಇಂಥದೊಂದು ಅಪೂರ್ವವಾಗಿರ್ತಕ್ಕಂಥ ಬಂಗಾರ ಸಿಕ್ಕದ, ಒಂದು ರೇಷ್ಮೆ ಸೀರೆ ಆದ್ರೂ ಕೂಡ ನಿನ್ನ ಹೆಂಡತಿಗೆ ಒಯ್. ಸೀರೆಯೊಳಗೊಂದೆಳೆಯ, ಪೂರ್ಣ ಸೀರೆ ಅಲ್ಲ, ಸುಮ್ಮ ಆ ಸೀರೆಯೊಳಗಿರ್ತಕ್ಕಂಥ ಒಂದು ಎಳೆಯೂ ಕೂಡ ನನಗೆ ಬೇಕಾಗಿಲ್ಲ. ಹೋಗ್ಲಿ, ಅತ್ಯಂತ ಸಣ್ಣ ಕೆಲಸದಲ್ಲಿದಿ, ಕರಣಿಕ ಕೆಲಸದೊಳಗದಿ, ಹೊಟ್ಟೆ ತುಂಬ ಉಂಡು ಆನಂದದಿಂದ ಮೃಷ್ಟಾನ್ನ ಭೋಜನವನ್ನು ಮಾಡು, ಕಾಳು ಕಡಿ ಒಯ್ ಅಂತಾನ ರಾಜ.
ಆವಾಗಂತಾನೆ ಅನ್ನದೊಳಗೊಂದಗಳು ಒಂದು ಕಾಳು ಬೇಕಾಗಿಲ್ಲ. ನೀನು ಕೊಡ್ತಕ್ಕಂಥ ಸಿರಿ ಸಂಪತ್ತು ಆಸ್ತಿ ಅಂತಸ್ತು ನನಗೇನು ಬೇಕಾಗಿಲ್ಲ. ನಾ ದುಡಿದ ಬಳಕ ತಿಂಗಳ ಏನು ಸತ್ಯ ಶುದ್ಧ ಕಾಯಕದಿಂದ ಬರ್ತಕ್ಕಂಥ ನನ್ನ ಪಾಲಿನ ಪಗಾರ ಏನು ಕೊಡ್ತೀಯಲ್ಲ ಅಷ್ಟ ಸಾಕು, ಇದು ತಗೊಂಡು ನಾ ಏನು ಮಾಡ್ಬೇಕಾಗ್ಯದಂತಾನ ಬಸವಣ್ಣ. ನಾವು ನೀವಾಗಿದ್ರ ಮಾತ ಬೇರೆ ರೀ ಅಜ್ಜಾರ. ಅವ ಬಸವಣ್ಣ ಹುಚ್ಚಿದ್ದ, ಬಸವಣ್ಣ ಹುಚ್ಚಿದ್ದ. ನಾವ್ ಯಾಕೆ ಹುಚ್ಚಾಗುನ್ರಿ? ಅರ್ಧ ಯಾಕೆ ಇನ್ನೊಂದಿಟ್ಟು ಕೊಡು, ನಾ ಹೇಳ್ದಲ್ಲೇ ಬಂದದು. ಸೀರೆ ಒಂದ್ ಯಾಕೋ 20 ಕೊಡು, ಕಾಳು ಒಂದ ಯಾಕೋ ಇನ್ನಷ್ಟು ಕೊಡು. ಅದಕ್ಕೆ ನಾವು ಮನುಷ್ಯರಾಗಿ ಉಳಿದ್ವಿ, ಅವರು ದೇವರಲ್ಲ ಮಹಾದೇವರಾಗಿ ಉಳಿದ್ರು. ನಮಗೂ ಶರಣರಿಗೂ ಇರತಕ್ಕಂಥ ವ್ಯತ್ಯಾಸ ಇದು. ನಮಗೂ ಶರಣರಿಗೂ ಇರತಕ್ಕಂಥ ವ್ಯತ್ಯಾಸ. ಬಸವಣ್ಣನ ಈ ಮಹಾಗುಣವನ್ನು ನೋಡಿರ್ತಕ್ಕಂಥ ರಾಜನಿಗೆ ಆನಂದ 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 ಆನಂದ. ಬಹುತೇಕ ನನ್ನ ರಾಜ್ಯದ ಪುಣ್ಯ ಕೂಡಿ ಬಂದದ, ನನ್ನ ಭಾಗ್ಯ ಬಸವಣ್ಣನ ರೂಪದೊಳಗೆ ಬಂದದ. ಇಂಥ ಬಸವಣ್ಣನ ಋಣವನ್ನು ನಾನು ಹೆಂಗ ತೀರಿಸಬೇಕು ಅಂತ ಹೇಳಿ ವಿಚಾರ ಮಾಡ್ದ. ಓಹೋ, ಈತನ ಋಣವನ್ನ ನಾನು ಒಂದು ಕೆಲಸವನ್ನ ಮಾಡಿ ತೀರಿಸಲಿಕ್ಕೆ ಸಾಧ್ಯ ಅದ. ಅದು ಏನು ಅಂತಂದ್ರ, ನನ್ನ ಸಾಕು ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನ ಕೊಟ್ಟು ಮದುವೆ ಮಾಡಿ ಬಸವಣ್ಣನ ಋಣದಿಂದ ನಾನು ಮುಕ್ತನಾಗಬೇಕು. ಸಾಕು ತಂಗಿ ನೀಲಾಂಬಿಕೆ. ಯಾರು ಈ ನೀಲಾಂಬಿಕೆ ಗೊತ್ತದ? ಏನು ಬಸವಣ್ಣನ ಮಾವ ಇದ್ದ ಬಲದೇವ ಅರಸ. ಆ ಬಲದೇವ ಅರಸನ ತಮ್ಮ ಸಿದ್ಧರಸ. ಸ್ವಲ್ಪ ಲಕ್ಷ ಕೊಟ್ರಿ, ಬಹಳ ಮಜಾ ಅದ ಇದು. ಸಿದ್ಧರಸನು ಕೂಡ ಏನಾಗ್ಬೇಕು? ಮಾವನ ಆಗ್ಬೇಕು. ಯಾವಾಗ ಬಿಜ್ಜಳ ಅತ್ಯಂತ ಸಣ್ಣವ ಇದ್ದಾಗ ಬಿಜ್ಜಳ ಮಹಾರಾಜನ ಅಪ್ಪ ತೀರ್ಕೊಂಡಿದ್ದ. ಆವಾಗ ಆ ಬಿಜ್ಜಳನ ಜೋಪಾನವನ್ನ ಸಿದ್ಧರಸ ಮಾಡಿದ್ದ. ಆ ಸಿದ್ಧರಸನ ಮಗಳು ನೀಲಾಂಬಿಕೆ ಮತ್ತು ಬಿಜ್ಜಳ ರಾಜ ಅಣ್ಣ ತಂಗಿ ಅನ್ನೋ ರೀತಿಯೊಳಗೆ ಬೆಳೆದಿದ್ರು. ಹೀಗಾಗಿ ಸಾಕು ತಂಗಿ ನೀಲಾಂಬಿಕೆ. ಮುಂದೆ ಸಿದ್ಧರಸನು ಕೂಡ ಒಂದು ದಿವಸ ತೀರಿ ಹೋದ ಬಳಿಕ ತಂಗಿಯನ್ನ ಅತ್ಯಂತ ಪ್ರೀತಿಯಿಂದ ಬೆಳೆಸಿದ್ದ ಬಿಜ್ಜಳ ಮಹಾರಾಜ. ಈ ಬಸವಣ್ಣನ ಋಣವನ್ನ ತೀರಿಸಬೇಕಾಗಿತ್ತು ಅಂತಂದ್ರ ತಂಗಿಯಾಗಿರ್ತಕ್ಕಂಥ ನೀಲಾಂಬಿಕೆಯನ್ನು ಕೊಟ್ಟು ಮದುವೆ ಮಾಡಬೇಕು ಅಂತ ತಿಳ್ಕೊಂಡು ಅತ್ಯಂತ ವಿಜೃಂಭಣೆಯಿಂದ ಕಲ್ಯಾಣ ಪಟ್ಟಣದೊಳಗ ಬಸವಣ್ಣನ ಮದುವೆಯನ್ನ ಮಾಡೇ ಬಿಟ್ಟ ರಾಜ. ಬಸವಣ್ಣ ಬೇಡ ಅಂದ್ರೂ ಕೂಡ ಕೇಳಿಲ್ಲ, ನನ್ನ ಋಣವನ್ನ ತೀರಿಸಬೇಕಾಗ್ಯದ, ಸಂಗಮನಾಥನ ಆಣೆ ಆಗ್ಯದ ಅಂತ ತಿಳ್ಕೊಂಡು ಆಣೆಯನ್ನು ಇಟ್ಟ. ಸಂಗಮನಾಥನ ಆಣೆಗೆ ಮಣಿದು ಬಸವಣ್ಣ ನೀಲಾಂಬಿಕೆಯನ್ನ ಮದುವೆ ಮಾಡ್ಕೋಬೇಕಾತ. ಗಂಗಾಂಬಿಕೆಗೆ ಆನಂದವೇ ಆನಂದ. ಸವತಿ ಬಂದಳು ಅಂತ ತಿಳ್ಕೊಂಡು ಸಂಕಟ ಆಗ್ಲಿಲ್ಲ. ಸವತಿ ಬಂದಳು ಅಂತ ತಿಳ್ಕೊಂಡು ಮನಸ್ಸು ಸಣ್ಣದು ಮಾಡ್ಕೊಳ್ಳಿಲ್ಲ. ಯಾಕೆ? ಇಬ್ರು ಅಕ್ಕ ತಂಗಿನ ಸಣ್ಣವರಿದ್ದಾಗ ಆಟ ಆಡ್ತಿದ್ರಂತ ಇವರು. ಯಾರು? ಗಂಗಾಂಬಿಕೆ ನೀಲಾಂಬಿಕೆ. ಒಬ್ಬರಿಗೆ ಒಂದು ವಸ್ತು ಬೇಕಾಗಿತ್ತು ಅಂತಂದ್ರೆ ನನಗೂ ಅದ ಬೇಕು ಅಂತ ಜಗಳ ಆಡ್ತಿದ್ದರಂತ. ಇಷ್ಟು ಅನೂನ್ಯವಾಗಿ ಬೆಳೆದಿರ್ತಕ್ಕಂಥವ್ರು ನಾಳೆ ಇವರು ಬೇರೆ ಬೇರೆ ಹ್ಯಾಂಗಿರ್ತಾರೋ ಅನ್ನೋದು ದೊಡ್ಡ ಚಿಂತೆ ಆಗಿತ್ತಂತ ಮನೆಯ ಹಿರಿಯರಿಗೆ. ಅವಾಗ ಅಂತಿದ್ರಂತ, ನಾವು ಇಬ್ರು ಕೂಡ ಒಬ್ಬನ್ನ ಮದ್ವೆ ಮಾಡ್ಕೋತೀವಿ ಅಂತ ಹೇಳಿ ಅಂತಿದ್ರಂತ ಅವ್ರು, ನೀಲಾಂಬಿಕೆ ಗಂಗಾಂಬಿಕೆ. ಮದಿ ಅಂದ ಕೂಡಲೇ ನಮ್ ಗವಾಯಿ ಕುಲು ಅಂತ ನಗತಾನ ನೋಡ್ರಿ. ನಿನ್ನೂ ಅಗ್ದಿ ಕುಲು ಅಂತ ನಗಾಕತ್ತಿದ್ದ, ನಮಗೇನು ಗೊತ್ತಾಗವಲ್ದಿದ್ದು. ಮದಿ ಅಂದ್ರೆ ಹಂಗ ನಾವೇನು ಮಾಡೋದು ಅವಂತ. ನೀವೇನ್ರಿ ಸನ್ಯಾಸಿಗಳು, ನಿಮಗೇನು ಗೊತ್ತ್ರಿ ಅಜ್ಜಾರ? ಯಾವಾಗ ನೀಲಾಂಬಿಕೆಯ ಮದುವೆ ಬಸವಣ್ಣನವರ ಜೊತೆ ಆತೋ ಆವಾಗ ನೀಲಾಂಬಿಕೆ ಗಂಗಾಂಬಿಕೆ ಅತ್ಯಂತ ವಿನಯ ಭಾವದಿಂದ ಪಾವಿತ್ರ ಭಾವದಿಂದ ಆ ದಾಂಪತ್ಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಇಷ್ಟಕ್ಕೂ ಸಮಾಧಾನ ಆಗಲಿಲ್ಲ ಮಹಾರಾಜನಿಗೆ. ಇಂಥ ಸತ್ಯ ಶುದ್ಧ ಕೈ ಮತ್ತು ಮನಸ್ಸನ್ನು ಹೊಂದಿರತಕ್ಕಂಥ ಈ ಬಸವಣ್ಣನಿಗೆ ಇನ್ನೊಂದು ಉನ್ನತವಾಗಿರ್ತಕ್ಕಂಥ ಜವಾಬ್ದಾರಿಯನ್ನು ಕೊಡಬೇಕು ಅಂತ ತಿಳ್ಕೊಂಡು ಕಲ್ಯಾಣ ರಾಜ್ಯದ ಪ್ರಧಾನಿ ಮಂತ್ರಿಯ ಪಟ್ಟವನ್ನೇ ಕಟ್ಟಿಬಿಟ್ಟ. ಸಾಮಾನ್ಯ ಕರಣಿಕನಾಗಿರ್ತಕ್ಕಂಥ ಬಸವಣ್ಣ ವಿಶಾಲ ಸದೃಢವಾಗಿರ್ತಕ್ಕಂಥ ಕಲ್ಯಾಣ ರಾಜ್ಯದ ಪ್ರಧಾನಮಂತ್ರಿಯಾದ. ಇದೆಲ್ಲವೂ ಕೂಡ ಶಿವನೆಪ್ಪಣೆ ಅಂತ ತಿಳ್ಕೊಂಡು ಅಂತಾನೆ ಬಸವಣ್ಣ, ಆರಂಭ ಮಾಡುವೆನಯ್ಯ ಗುರು ಪೂಜೆಗೆಂದು, ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು. ಅಯ್ಯ ಪರಮಾತ್ಮ, ನಾನು ಇಲ್ಲಿ ಕಾಯಕವನ್ನ ಮಾಡ್ತಾ ಇದ್ದೀನಿ.
ಇಲ್ಲಿ ಒಂದಿಷ್ಟು ಉದ್ಯೋಗವನ್ನ ಮಾಡ್ತಾ ಇದ್ದೀನಿ, ಕೆಲಸವನ್ನ ಮಾಡ್ತಾ ಇದ್ದೀನಿ, ಇಲ್ಲಿ ರಾಜನ ಒಂದು ಸೇವೆಯನ್ನ ಮಾಡ್ತಾ ಇದ್ದೀನಿ, ರಾಜ್ಯದ ಸೇವೆಯನ್ನ ಮಾಡ್ತಾ ಇದ್ದೀನಿ. ಈ ಸೇವೆಯನ್ನ ಮಾಡ್ತಾ ಇರೋದು ಕೇವಲ ನನ್ನ ಸುಖಕ್ಕಾಗಲಿ, ನನ್ನ ಹೆಂಡತಿ ಮಕ್ಕಳ ಸುಖಕ್ಕಾಗಲಿ ಈ ಕಾಯಕವನ್ನು ನಾನು ಮಾಡ್ತಾ ಇಲ್ಲ. ಯಾತರ ಸಲುವಾಗಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಗುರು ಪೂಜೆಗೆಂದು, ಲಿಂಗ ಪೂಜೆಗೆಂದು, ಜಂಗಮ ದಾಸೋಹಕ್ಕೆಂದು. ಸತ್ಯ ಶುದ್ಧ ಕಾಯಕವನ್ನ ಮಾಡಿ ಬಂದಿರತಕ್ಕಂಥ ಹಣ ಏನು ಅದಲ್ಲ, ಆ ಹಣವನ್ನ ನಾನು ಗುರುಲಿಂಗ ಜಂಗಮ ಸೇವೆಗೆ ಉಪಯೋಗ ಮಾಡ್ತೀನಿ, ಜಂಗಮ ದಾಸೋಹಕ್ಕೆ ಉಪಯೋಗ ಮಾಡ್ತೀನಿ. ಜಂಗಮ ದಾಸೋಹ ಯಾಕೆ ಮಾಡ್ತೀನಿ ಅಂತಂದ್ರ ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದ ಕ್ರಿಯೆ ಮಾಡೇನು. ಏಕಮೂರ್ತಿ ಸ್ತ್ರಯೋಭಾಗ ಗುರು ಲಿಂಗಂತು ಜಂಗಮ. ಪರಮಾತ್ಮ ನಮ್ಮೆಲ್ಲರಿಗೂ ಕೂಡ ತನ್ನ ಸಾಕಾರ ರೂಪದಲ್ಲಿ ಕಾಣಲಿಕ್ಕೆ, ದರ್ಶನವನ್ನು ಕೊಡಲಿಕ್ಕೆ ಆಗೋದಿಲ್ಲ ಅಂತ ತಿಳ್ಕೊಂಡು 3 ರೂಪದಲ್ಲಿ ಬಂದಾನಂತ. ಒಂದು ಗುರುವಾಗಿ, ಒಂದು ಲಿಂಗವಾಗಿ, ಒಂದು ಜಂಗಮನಾಗಿ. ಆ ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥ ಗುರುಲಿಂಗ ಜಂಗಮ ಪೂಜೆಯನ್ನು ಮಾಡ್ತೀನಿ, ದಾಸೋಹವನ್ನು ಮಾಡ್ತೀನಿ. ಯಾಕೆ ಮಾಡ್ತೀನಿ ಅಂತಂದ್ರೆ ಬಂದಿರತಕ್ಕಂಥ ಹಣ ಶಿವನಿಂದ ಬಂದಿರತಕ್ಕಂಥದ್ದು, ಅದು ಮುಟ್ಟಬೇಕಾಗಿರ್ತಕ್ಕಂಥದ್ದು ಶಿವನಿಗೆ. ನಿಮ್ಮ ಸೊಮ್ಮು ನಿಮಗೆ ಸಲ್ಲಿಸುವೆ ಕೂಡಲ ಸಂಗಮ ದೇವ. ಇಂಥ ಒಂದು ಸಮರ್ಪಣಾ ಭಾವದಿಂದ ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾ ಇದ್ದಾನೆ ಬಸವಣ್ಣ. ಇದನ್ನು ಯಾರಿಗೆ ನೋಡಕ್ಕಾಗಲಿಲ್ಲ ಅಂತಂದ್ರೆ ಕೊಂಡಿ ಮಂಚಣ್ಣನಿಗೆ. ಒಂದಲ್ಲ ಎರಡಲ್ಲ, ಸುಮಾರು 30-40 ವರ್ಷಗಳಿಂದ ಈ ರಾಜನ ಸೇವೆಯನ್ನ ಮಾಡ್ತಾ ಇದೀವಿ. ನಾವು ಇನ್ನೂ ಎಲ್ಲಿ ಅದೀವಿ ಅಲ್ಲೇ ಅದೀವಿ. ನಿನ್ನೆ ಮೊನ್ನೆ ಬಂದಿರತಕ್ಕಂಥ ಬಸವಣ್ಣ ಕರ್ಣಿಕನಾಗದ, ಅಷ್ಟೇ ಅಲ್ಲ ರಾಜನ ತಂಗಿಯನ್ನೇ ಮದುವೆ ಮಾಡಿಕೊಂಡ, ಅಷ್ಟೇ ಅಲ್ಲ ಪ್ರಧಾನಮಂತ್ರಿಯೂ ಕೂಡ ಆದ. ಬಸವಣ್ಣನ ವಾಕ್ಯ ಅಂತಂದ್ರೆ ರಾಜನಿಗೆ ವೇದ ವಾಕ್ಯ. ಹೆಂಗರ ಮಾಡಿ ಇದು ಕೆಡಿಸಬೇಕು, ಪ್ರಧಾನಮಂತ್ರಿಯ ಪಟ್ಟವನ್ನ ಹೆಂಗರ ಮಾಡಿ ಕಸ್ಕೋಬೇಕು ಅನ್ನೋ ಕೆಟ್ಟ ಆಲೋಚನೆ ಆ ಕೊಂಡಿ ಮಂಚಣ್ಣನ ಭಾವನೆಯೊಳಗೆ ಬಂತು. ಹಾಗಾದ್ರೆ ಏನು ಒಂದು ಉಪಾಯ ಮಾಡ್ತಾನೆ ಎಂಬತಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶ ನಾಳೆ ದಿವಸ ನಾವೆಲ್ಲರೂ ಕೂಡಿ ನೋಡ್ಕೊಳ್ಳೋಣ ಎಂಬತಕ್ಕ